ಒಂದು ವರ್ಷಕ್ಕೆ ಮುಂಚೆ ಇಲ್ಲೇ ನಾನು ಶಿವಕುಮಾರ್ ಅವರು ಅವತ್ತು ಸುರೇಶ್ ಅವರು ಕೂಡ ಬಂದಿದ್ರಲ್ವ, ಬಂದು ಒಂದು ಕಚೇರಿಯನ್ನು ಉದ್ಘಾಟನೆ ಮಾಡಿದ್ವಿ. ಸಮಿತಿ ಮಾಡಿ ಅದಕ್ಕೆ ರೇವಣ್ಣನ ಅಧ್ಯಕ್ಷರು ಮಾಡಿ 5 ಜನ ಅದಕ್ಕೆ ಉಪಾಧ್ಯಕ್ಷರು ಮಾಡಿ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಒಬ್ಬೊಬ್ಬರನ್ನ ಅನುಷ್ಠಾನ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿ ಈ ಒಂದು ಬಸವನಗರ ಕ್ಷೇತ್ರಕ್ಕೆ ನಮ್ಮ ಪ್ರಮೋದ್ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿ ಸುಮಾರು 15ಕ್ಕಿಂತ ಹೆಚ್ಚು ಜನರನ್ನ ಸದಸ್ಯರನ್ನಾಗಿ ಮಾಡಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಇದೇ ರೀತಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಆದರೆ ನಮ್ಮ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರುತ್ತೆ. ನಾವು ಕೊಟ್ಟಿರ್ತಕ್ಕಂಥದ್ದು 5 ಗ್ಯಾರಂಟಿಗಳು ಬಹುತೇಕ ಮಧ್ಯಮ ವರ್ಗದವರು ಬಡವರಿಗೆ ಕೊಟ್ಟರು ಕೂಡ ಎಲ್ಲ ಫಲಾನುಭವಿಗಳಿಗೂ ಇದು ಸಿಗ್ತಾ ಇದೆ. ಉದಾಹರಣೆಗೆ ಬಸ್ಸಲ್ಲಿ ಎಲ್ಲರೂ ಕೂಡ ಓಡಾಡ್ತಾರೆ. ನಮ್ಮ ಗೌರ್ಮೆಂಟ್ ಎಂಪ್ಲಾಯೀಸು ಹೋಗ್ತಾರೆ ಬಸ್ಸುಗಳಲ್ಲಿ. 500 ಕೋಟಿಗಿಂತ ಹೆಚ್ಚು ಜನ ಮಹಿಳೆಯರು ನಮ್ಮ ಬಸ್ಸಲ್ಲಿ ಪ್ರಯಾಣ ಮಾಡಿದ್ದಾರೆ. ಈ ಬರೀ ನಮ್ಮ ದೇಶದಲ್ಲ, ಹೆಚ್ಚು ಮಹಿಳೆಯರು ಓಡಾಡಿರ್ತಕ್ಕಂಥದ್ದು. ಈ ಮಹಿಳೆಯರಿಗೆ ಉಚಿತ ಪ್ರಯಾಣ ಕೊಟ್ಟ ಮೇಲೆ 23% ಉದ್ಯೋಗ ಜಾಸ್ತಿ ಆಗಿದೆ. ಉದ್ಯೋಗ ಅವಕಾಶಗಳು ಜಾಸ್ತಿ ಆಗಿದೆ. 23 ಜನಕ್ಕೆ 123 ಜನಕ್ಕೆ ಅವಕಾಶ ಆಗಿದೆ. ಇದನ್ನು ಟೀಕೆ ಮಾಡುವಂಥದ್ದು ಅರ್ಥ ಮಾಡ್ಕೋಬೇಕು. BJP-ಅವರು, JDS ಅವರು ಅವರೆಲ್ಲ ಕೂಡ BJP-ಅವರು ಗೊತ್ತಲ್ಲ, ಹೊಟ್ಟೆ ತುಂಬಿರ್ತಕ್ಕಂಥ ಜನಕ್ಕೆ ಬೆಂಬಲ ಕೊಡೋರು. ಬಡವರಿಗೆ ಯಾವತ್ತೂ ಕೂಡ ಅವರು BJP ಪಕ್ಷ ಬೆಂಬಲ ಕೊಡೋದಿಲ್ಲ. ಯಾವತ್ತಿದ್ರೂ ಕೂಡ ಆರ್ಥಿಕವಾಗಿ ದುರ್ಬಲವಾಗಿರ್ತಕ್ಕಂಥವ್ರಿಗೆ ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ಎಲ್ಲ ಕಾಂಗ್ರೆಸ್ ಸರ್ಕಾರಗಳು ಬಲ ಕೊಟ್ಟಿವೆ. ಆದರೆ BJP-ಅವರು ಅವ್ರು ಯಾರಿಗೆ ಸಪೋರ್ಟ್ ಮಾಡ್ತಾರೆ, ಅದನ್ನೇ ಅನ್ನೋದನ್ನು ಮಾಡ್ತಾರೆ. ಹೊಟ್ಟೆ ತುಂಬಿರ್ತಕ್ಕಂಥ ಸಪೋರ್ಟ್ ಮಾಡ್ತಾರೆ ಅಷ್ಟೇ. ಅದರಿಂದ ಕಾಂಗ್ರೆಸ್ ಪಕ್ಷ ಇವತ್ತು ನಮ್ಮ ಸರ್ಕಾರ ಸಿದ್ದರಾಮಯ್ಯ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ 5 ಗ್ಯಾರಂಟಿಗಳು ಜನಕ್ಕೆ ತಲುಪಿವೆ. ಅದರಲ್ಲಿ ಗೃಹಲಕ್ಷ್ಮಿ, ಅದೇ ರೀತಿ ಅದು 1,40,00,000 ಜನಕ್ಕೆ, ಗೃಹಜ್ಯೋತಿ ಅದು 1,30,00,000 ಜನಕ್ಕೆ, ಈ ರೀತಿ ಆಹಾರ 5 kg ಆಹಾರ, ಧಾನ್ಯ ಅದು ಅಕ್ಕಿ ಕೊಡುವಂಥ ಎಲ್ಲ ಕಾರ್ಯಕ್ರಮಗಳು ಕೂಡ ನಾವು ಬಡವರ ಪರ, ಮಧ್ಯಮ ವರ್ಗದ ಪರ, ಮಹಿಳೆಯರ ಪರ ಇರ್ತಕ್ಕಂಥ ಕಾರ್ಯಕ್ರಮಗಳು ಅಂತೇಳಿ ಇವತ್ತಿಲ್ಲಿ ಅನುಷ್ಠಾನ ಜೊತೆಗೆ ಇವತ್ತು ಕ್ಯಾಂಟೀನು, ಇನ್ನು ಇವರು ನಮ್ಮ ಪುನೀತ್ ರಾಜ್ಕುಮಾರ್ ಎಲ್ಲ ಕೂಡ ಆಗಿದೆ. ಮತ್ತು ಎಲ್ಲ ನಮ್ಮ ಮುಖಂಡರು, ನಮ್ಮ ಬಾಬು ಅವರು, ಶ್ರೀನಿವಾಸ್ ಅವರು, ಹಾಗೆ ಸುರೇಶ್ ಅವರು, ನಾಗರಾಜ್ ಅವರು, ನಮ್ಮ ಜಂಟಿ ನಮ್ಮ ಉಪಾಧ್ಯಕ್ಷರು, ಗ್ಯಾರಂಟಿ ಸಂಸ್ಥೆ ಉಪಾಧ್ಯಕ್ಷರು, ರಾಜ್ಯದ ಉಪಾಧ್ಯಕ್ಷರು ಎಲ್ಲರೂ ಬಂದಿದ್ದಾರೆ. ವೇದಿಕೆ ಬರ್ತಕ್ಕಂಥ ಎಲ್ಲ ಗಣ್ಯರಿಗೆ ತಮಗೆ ಧನ್ಯವಾದಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.